Good evening, students. How are you all? I hope you are doing well and happy. Today topic is very important and very special. Today topic very special and very important. Today topic is 26 January Republic Day. Today topic ಏನಿದೆ? ರಿಪಬ್ಲಿಕ್ ಡೇ ಬಗ್ಗೆ ಇದೆ. ಓಕೆ ಸ್ಟೂಡೆಂಟ್ಸ್ ಕಲಿಯೋಣ ನಾವು ಇವತ್ತು. ಡೂ ಯು ನೋ ವೈ ಟುಡೇ ಈಸ್ ವೆರಿ ಸ್ಪೆಷಲ್? ರಿಪಬ್ಲಿಕ್ ಡೇ ಅನ್ನು ನಾವು ಏಕೆ ಸ್ಪೆಷಲ್ ಎನ್ನುತ್ತೇವೆ ಅಂತ ನಿಮಗೆ ಗೊತ್ತೇ? ಯಸ್, ಟುಡೇ ಈಸ್ 26th January Republic Day of India. On this day is 26th January in 1950 our India Constitution came into the effect. ಯಾವಾಗ 1950ಯಲ್ಲಿ ನಮ್ಮ ದೇಶ ಸಂವಿಧಾನವನ್ನು ಚಾಲನೆಗೆ ತಂದಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಮ್ ಇಂಟು ಎಫೆಕ್ಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕೇಮ್ ಇಂಟು ಫೋರ್ಸ್. ದ ಕಾನ್ಸ್ಟಿಟ್ಯೂಷನ್ ಈಸ್ ದ ಸುಪ್ರೀಂ ಲಾ ಆಫ್ ಅವರ್ ಕಂಟ್ರಿ. The Constitution is the supreme law of our country. It gives us freedom, equality and justice and fundamental rights. Constitution ಏನು ಮಾಡ್ತು ನಮ್ಮ ಕಂಟ್ರಿಗೆ? It gives us freedom, equality and justice and fundamental rights. These rules are we help our country run properly. ಈ ಫಂಡಮೆಂಟಲ್ ರೂಲ್ಸು ಫ್ರೀಡಮು ಈಕ್ವಾಲಿಟಿನಿಂದ ನಮ್ಮ ದೇಶ ಏನು ಮಾಡ್ತದೆ? ಪ್ರಾಪರ್ಲಿ ಆಗಿ ರನ್ ಮಾಡ್ತದೆ. ಚಿಲ್ಡ್ರನ್ಸ್, ಇಂಡಿಯಾ ಈಸ್ ಗ್ರೇಟೆಸ್ಟ್ ಕಂಟ್ರಿ. ಅವರ್ ಕಾನ್ಸ್ಟಿಟ್ಯೂಷನ್ ವಾಸ್ ರಿಟನ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಈ ಕಾನ್ಸ್ಟಿಟ್ಯೂಷನ್ ಯಾರು ಬರೆದಿದ್ದಾರೆ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಹಿ ಈಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಹಿ ಈಸ್ ಕಾಲ್ಡ್ ದ ಫಾದರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಿ ಶುಡ್ ಆಲ್ವೇಸ್ ರಿಮೆಂಬರ್ ಆ್ಯಂಡ್ ರೆಸ್ಪೆಕ್ಟೆಡ್ ಹಿಮ್. ಅವ್ರಿಗೆ ಯಾವಾಗಲೂ ನಾವು ನೆನಪಿನಲ್ಲಿ ಇಡಬೇಕು, ಹಾಗೆ ನಾವು ಅವರಿಗೆ ರೆಸ್ಪೆಕ್ಟ್ನು ಕೊಡಬೇಕು. ಓಕೆ. ಆನ್ ರಿಪಬ್ಲಿಕ್ ಡೇ ವಿ ಸಿ ಫ್ಲ್ಯಾಗ್ ಹೋಸ್ಟಿಂಗ್ ಎವ್ರಿವೇರ್. ಈ ರಿಪಬ್ಲಿಕ್ ಡೇ ದಿನ ನಾವು ಏನು ಮಾಡ್ತೀವಿ? ಫ್ಲ್ಯಾಗ್ ಹೋಸ್ಟಿಂಗ್, ನಾವು ಝಂಡವನ್ನು ಹಾರಿಸುತ್ತೇವೆ. ಎಲ್ಲದಲ್ಲೂ ಸ್ಕೂಲ್, ಕಾಲೇಜಲ್ಲಿ ಶಿಕ್ಷಣದ ಒಂದು ಸಂಸ್ಥೆ ಇರುತ್ತೆ, ಆ ಗೌರ್ಮೆಂಟ್ ಸಂಸ್ಥೆ ಇರುತ್ತೆ, ಅಲ್ಲಿ ನಾವು ಫ್ಲ್ಯಾಗ್ ಹೋಸ್ಟಿಂಗ್ ಮಾಡ್ತೀವಿ. ಇವತ್ತಿನ ದಿವಸ 26 January. We ship flag hosting everywhere. Our national flag has 3 colors. ನಮ್ಮ ನ್ಯಾಷನಲ್ ಫ್ಲ್ಯಾಗ್ ದ ಕಲರ್ ಎಷ್ಟಿವೆ? 3 colors ಇವೆ. 3 colors. Saffron means courage and white means peace, green means growth. ಏನು? ಸಾಫ್ರನ್ ಏನು ಮಾಡ್ತದೆ? ನಮ್ಗೆ ಕೊರೇಜ್, ಧೈರ್ಯ ಕೊಡ್ತದೆ. ವೈಟು ಶಾಂತಿ ಕೊಡ್ತದೆ. ಗ್ರೀನ್ ಏನು ಮಾಡ್ತದೆ? ನಮಗೆ ಬೆಳೆಯುವುದಕ್ಕೆ ಅದು ನಮಗೆ ಸಹಾಯ ಮಾಡ್ತದೆ. ಚಿಲ್ಡ್ರನ್ಸ್, ದಿಸ್ ಕಲರ್ ಈಸ್ ಇನ್ ದಿ ಮಿಡಲ್. ಈಗ ಮಿಡಲಲ್ಲಿ ಯಾವ ಕಲರ್ ಇದೆ? ವೈಟಾ, ಸಾಫ್ರನಾ, ಗ್ರೀನಾ? ಎಸ್, ವೈಟ್ ಈಸ್ ಮಿಡಲ್. ವೈಟ್ ಈಸ್ ಸೂಪರ್ ಆನ್ಸರ್, ಕರೆಕ್ಟ್ ಆನ್ಸರ್. ವಿ ಸಿಂಗ್ ಅವರ್ ನ್ಯಾಷನಲ್ ಆ್ಯಂಥಮ್. ವಿ ರೆಸ್ಪೆಕ್ಟ್ ಆ್ಯಂಡ್ ವಿ ಶುಡ್ ಸ್ಟ್ಯಾಂಡ್ ಸ್ಟ್ರೇಟ್ ಆ್ಯಂಡ್ ಪ್ರೌಡ್. ನಾವು ರಾಷ್ಟ್ರಗೀತೆ ಹೇಳುವಾಗ ನಾವೇನು ಮಾಡಬೇಕು? ರೆಸ್ಪೆಕ್ಟ್ನಿಂದ ಕಡಿಮೆ ಸ್ಟೇಟ್ ನಿಂತು ನಾವು ರಾಷ್ಟ್ರಗೀತೆ ಅದು ಹಾಡಬೇಕು, ರೆಸ್ಪೆಕ್ಟ್ ಕೊಡಬೇಕು. ವಿ ಶುಡ್ ಸ್ಟ್ಯಾಂಡ್ ಸ್ಟೇಟ್ ಆ್ಯಂಡ್ ಪ್ರೌಡ್ನಿಂದ ನಾವು ನಮ್ಮ ರಾಷ್ಟ್ರಗೀತೆ ಎಲ್ಲಾದರೂ ಕೇಳೋದ್ರೂ, ನಾವು ಸ್ಟಾರ್ಟ್ ಆದರೂ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಸ್ಟೇಟಾಗಿ ನಿಂತು ಈ ಥರ ಕೈಯನ್ನು ಹಿಡಿದು ನಾವು ಅದು ಸಂಗೀತವನ್ನು, ಈ ರಾಷ್ಟ್ರಗೀತೆಯನ್ನು ನಾವು ಹಾಡಬೇಕು. ಓಕೆ ಚಿಲ್ಡ್ರನ್ಸ್, ವಾಟ್ ಶುಡ್ ಯು ಸೇ? ಜೈ ಹಿಂದ್. ಅದಾದ ನಂತರ ಜೈ ಹಿಂದ್, ಜೈ ಭಾರತ್ ಅನ್ನು ನಾವು ಹೇಳಬೇಕು. ರಿಪಬ್ಲಿಕ್ ಡೇ ಟೀಚರ್ಸ್ ಟು ಬಿ ಗುಡ್ ಸಿಟಿಜನ್. ರಿಪಬ್ಲಿಕ್ಕಿಂದ ನಾವು ಏನು ಮಾಡ್ಕೋತೀವಿ, ನಾವು ಏನು ತಿಳ್ಕೊತೀವಿ ಅಂದರೆ, ರಿಪಬ್ಲಿಕ್ ದಿವಸ ಟೀಚರ್ಸ್ ಟು ಗುಡ್ ಸಿಟಿಜನ್ ವಿ ಶುಡ್ ರೆಸ್ಪೆಕ್ಟ್ ಅವರ್ ಟೀಚರ್, ಪೇರೆಂಟ್ಸ್ ಆ್ಯಂಡ್ ಫ್ರೆಂಡ್ಸ್. ಅವತ್ತಿನ ದಿನ ನಾವು ಭಾಳಷ್ಟು ಜ್ಞಾನವನ್ನು ತಿಳಿದುಕೊಳ್ಳುತ್ತೇವೆ. ಅವತ್ತು ಸ್ಪೆಷಲಾಗಿ ಸರ್ಸ್, ಟೀಚರ್ಸ್, ಪೇರೆಂಟ್ಸು ಗೈಡ್ ಮಾಡ್ತಾರೆ. ಈ ಥರ ನಾವು ಮಾಡಬೇಕು, ಈ ಥರ ಮಾಡಬಾರದು. ರೆಸ್ಪೆಕ್ಟ್, ಪೇರೆಂಟ್ಸ್ಗೂ ರೆಸ್ಪೆಕ್ಟ್ ಕೊಡಬೇಕು, ಟೀಚರ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು, ಓಲ್ಡ್ ಏಜ್ ಅವರಿಗೆ ಹಿರಿಯರಿಗೂ ರೆಸ್ಪೆಕ್ಟ್ ಕೊಡಬೇಕು, ನಮ್ಮ ದೇಶಕ್ಕೂ ರೆಸ್ಪೆಕ್ಟ್ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಲಾಗಳನ್ನು ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಫಾಲೋ ಮಾಡಬೇಕು. ಓಕೆ ಚಿಲ್ಡ್ರನ್ಸ್, ಇವತ್ತು ನೀವು ಪ್ರಾಮಿಸ್ ಮಾಡಬೇಕು. ಯಾವುದಂದರೆ
ಯು ಶುಡ್ ಕೀಪ್ ಅವರ್ ಕಂಟ್ರಿ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್. ಆದಷ್ಟು ನೀವು ನಮ್ಮ ಇಂಡಿಯಾ ಕಂಟ್ರಿಯನ್ನು ಸ್ವಚ್ಛವಾಗಿಡಬೇಕು, ಬ್ಯೂಟಿಫುಲ್ ಆಗಿಡಬೇಕು. ಮತ್ತು ಯು ಕೀಪ್ ಕ್ಲೀನ್ ಆ್ಯಂಡ್ ಬ್ಯೂಟಿಫುಲ್ ಆ್ಯಂಡ್ ಪ್ರಾಮಿಸ್ ಯುವರ್ ಸೆಲ್ಫ್ me today we will love our country, we should speak will true, we will help others. ಇವತ್ತಿನ ದಿನ ರಿಪಬ್ಲಿಕ್ ದಿನ ನಾವೇನು ಪ್ರಾಮಿಸ್ ಮಾಡಬೇಕು? ನಮ್ಮ ದೇಶವನ್ನು ಕ್ಲೀನ್ ಆಗಿಡೋದು, ಬ್ಯೂಟಿಫುಲ್ ಆಗಿಡೋದು ಮತ್ತು ಸತ್ಯವನ್ನೇ ಮಾತಾಡೋದು ಮತ್ತು ನಮ್ಮ ಕಂಟ್ರಿಯನ್ನು ಲವ್ ಮಾಡೋದು, ರೆಸ್ಪೆಕ್ಟ್ ಕೊಡೋದನ್ನು ನಾವು ಈ ದಿವಸ ಪ್ರಾಮಿಸ್ ಮಾಡಬೇಕು. ಯಾರು ನಾವು ಪ್ರಾಮಿಸ್ ಮಾಡ್ಕೊಳ್ಬೇಕು. ಯಾರು ಫೋರ್ಸ್ನಿಂದಲ್ಲ, ಯಾರು ಹೇಳಿದ್ರು ಅಂತಿಲ್ಲ. ನಮ್ಮ ದೇಶದ ಬಗ್ಗೆ ಅಭಿಮಾನವನ್ನು ನಾವು ಬೆಳೆಸಿಕೊಳ್ಳಬೇಕು. ಓಕೆ, ಲೆಟ್ ಅಸ್ ಟೇಕ್ ಅ ಪ್ರಾಮಿಸ್ ಟುಡೇ ಟು ಫಾಲೋ ದಿ ಕಾನ್ಸ್ಟಿಟ್ಯೂಷನ್. ಇವತ್ತು ನಾವೇನು ಮಾಡಬೇಕು? ರೆಸ್ಪೆಕ್ಟ್ ಕೊಡೋದು ಮತ್ತು ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಫಾಲೋ ಮಾಡೋ ಬಗ್ಗೆ ನಾವು ಪ್ರಾಮಿಸ್ ಮಾಡ್ಕೊಳ್ಳಬೇಕು. ಓಕೆ ಚಿಲ್ಡ್ರನ್ಸ್, ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇವತ್ತಿನ ದಿನ ನಾವು ನಮ್ಮ ಪ್ರಾಮಿಸ್ ಮಾಡಿಕೊಳ್ಳಬೇಕು. ಒಂದು ವರ್ಷ ಬರೋದ್ರ ಹಾಗೆ ಗಿಡ ಮರಗಳನ್ನು ಬೆಳೆಸುವುದಾಗಲಿ, ದೇಶವನ್ನು ಸ್ವಚ್ಛವಾಗಿಡೋದು, ರಿವರ್ ಸ್ವಚ್ಛವಾಗಿಡೋದು, ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡೋದು, ಟೀಚರ್ಸ್ಗೆ ಹೇಳುವ ರೂಲ್ಸ್ ಕೇಳೋದು ಎಲ್ಲವನ್ನು ನಾವು ಫಾಲೋ ಮಾಡಬೇಕು. ಮುಂದೆ ಏನು ರಿಪಬ್ಲಿಕ್ ಡೇ ಬರುವಾಗೆ ನಾವು ಫುಲ್ ನಮ್ಮ ಇಂಡಿಯನ್ ಆಗಬೇಕು, ಚೇಂಜ್ ಆಗಿ ಬ್ಯೂಟಿಫುಲ್ ಆಗಿರಬೇಕು. ಓಕೆ, ರೆಸ್ಪೆಕ್ಟ್ ಯುವರ್ ನೇಷನ್ ಆ್ಯಂಡ್ ವರ್ಕ್ ಫಾರ್ ಯೂನಿಟಿ ಆ್ಯಂಡ್ ಪೀಸ್. ನಾವು ಶಾಂತ ರೀತಿಯಾಗಿ ನಮ್ಮ ಕೆಲಸವನ್ನು ನಾವು ಮಾಡಿಕೊಳ್ಳಬೇಕು. ಓಕೆ ಚಿಲ್ಡ್ರನ್ಸ್, education is for unity. Education is the strongest tool to build a better India. ಎಲ್ಲಕ್ಕೆ ಬೆಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಯಾವುದಿದೆ ನಮ್ಮ ಇಂಡಿಯಾನ ಬೆಳೆಸೋದಕ್ಕೆ? ಎಜುಕೇಷನ್. ಯಾವುದು? ಎಜುಕೇಷನ್ ಇದೆ. ಅದು ನಾವು ಜಾಸ್ತಿ ಮಕ್ಕಳು ಆದಷ್ಟು ಎಜುಕೇಟೆಡ್ ಆಗಬೇಕು, ರೆಗ್ಯುಲರ್ ಸ್ಕೂಲ್ ಹೋಗಬೇಕು, ಸರ್ ಹೇಳುವ ಹೋಮ್ವರ್ಕ್ಗಳು ಮಾಡಬೇಕು, ಟೀಚರ್ಸ್ ಹೇಳೋ ರೂಲ್ಸ್ ಫಾಲೋ ಮಾಡಬೇಕು. ಏಕೆಂದರೆ ಈಗಿನ ಮಕ್ಕಳು ನಾಳೆ ಪ್ರಜೆಗಳು. ಓಕೆ, ಯು ಆರ್ ದ ಫ್ಯೂಚರ್ ಆಫ್ ಅವರ್ ನೇಷನ್. ಈಗಿನ ಮಕ್ಕಳು ಮುಂದಿನ ಏನಾಗ್ತಾರೆ? ಪ್ರಜೆಗಳಾಗುತ್ತಾರೆ. ಫ್ಯೂಚರ್ ಅವರೇ. ಈಗ ನಾವು ಸರಿಯಾಗಿ ಸ್ಕೂಲಲ್ಲಿ ಎಲ್ಲ ಕಲ್ತಿದ್ದಾರೆ, ದೇಶಭಕ್ತಿ ಮೂಡಿಸಿಕೊಂಡರೆ, ರೂಲ್ಸ್ ಲಾ ಫಾಲೋ ಮಾಡಿದರೆ ಮುಂದೆ ನೀವೇ ನಾಗರಿಕರು, ನೀವೇ ನೀವೇ ನಮ್ಮ ದೇಶವನ್ನು ಚೆನ್ನಾಗಿ ಕಟ್ಟುತ್ತೀರಾ. ಓಕೆ, ಅದಕ್ಕಾಗಿ ಬಿ ಡಿಸಿಪ್ಲಿನ್ ಆ್ಯಂಡ್ ಹಾನೆಸ್ಟ್ ಆ್ಯಂಡ್ ರೆಸ್ಪಾನ್ಸಿಬಲ್ ಸಿಟಿಜನ್ ಆಗಬೇಕು. ಸ್ಟೂಡೆಂಟ್ಸ್, ಯು ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅವರ್ ನೇಷನ್. ನಮ್ಮ ದೇಶಕ್ಕೆ ಮಕ್ಕಳು ತುಂಬ ಇಂಪಾರ್ಟೆಂಟ್. ಏಕೆಂದರೆ ಇವತ್ತಿನ ಮಕ್ಕಳು ನಾಳೆಯ ಪ್ರಜೆಗಳು. ನಾವು ಈಗ ಚೆನ್ನಾಗಿ ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿದರೆ ಮುಂದೆ ನಮ್ಮ ದೇಶವನ್ನು ಗ್ರೋ ಮಾಡೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ, ನಮ್ಮ ಯೋಗದಾನವನ್ನು ಕೊಡ್ತೀವಿ. ಅದಕ್ಕಾಗಿ ಎಲ್ಲವನ್ನು ಸರಿಯಾಗಿ ಸ್ಟಡಿ ಮಾಡಬೇಕು. ಸರ್ ಟೀಚರ್ಸ್ ಹೇಳುವ ಕೆಲಸ ಹೋಮ್ವರ್ಕ್ಗಳನ್ನು ಸರಿಯಾಗಿ ಮಾಡಬೇಕು. ಓಕೆ, ರೆಸ್ಪಾನ್ಸಿಬಲ್ ಸಿಟಿಜನ್. ಇವತ್ತೇನು ತಿಳ್ಕೊಂಡಿವಿ? 26 ಜನವರಿ ರಿಪಬ್ಲಿಕ್ ಡೇ ಬಗ್ಗೆ ನಾವು ತಿಳ್ಕೊಂಡಿವಿ. ಈಗ ಅದನ್ನು ಸೆಂಟೆನ್ಸ್ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡೋಣ. ಓಕೆ, ಯಾರ್ಯಾರು ರೆಡಿ ಇದ್ದೀರಿ? ತಮ್ಮನ್ನು ಹಾಕಿ ಕಮೆಂಟ್ಸಿನಲ್ಲಿ. ಈಗ ನಾನು ಏನು ಹೇಳ್ತೀನಿ, ಫಸ್ಟ್ ಒಂದು ಸಲ ಹೇಳ್ತೀನಿ, ಸೆಕೆಂಡ್ ಸ್ಲೋ ಆಗಿ ಹೇಳ್ತೀನಿ, ನೀವು ಆವಾಗ ರಿಪೀಟ್ ಮಾಡಬೇಕು. ನಾಳೆ ರಿಪಬ್ಲಿಕ್ ಡೇ ದಿವಸ ನಿಮಗೂ ಇವು ಸೆಂಟೆನ್ಸ್ಗಳು ಹೇಳೋಕ್ಕೆ, ಹೇಳೋಕ್ಕೆ, ಸ್ಪೀಚ್ ಹೇಳೋಕ್ಕೂ ಹೆಲ್ಪ್ ಆಗುತ್ತೆ ಅಂದರೆ ಒಂದು ದಿನ ಮುಂದೆ ನಾನು ನಿಮಗೆ ಇದು ರಿಪಬ್ಲಿಕ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ನೀವು ಪ್ರಾಕ್ಟೀಸ್ ಮಾಡಿ ನಾಳೆಯಲ್ಲಿ ಸ್ಕೂಲಲ್ಲಿ ಹೇಳಿದರೆ ನಿಮಗೆ ಸರ್ ಟೀಚರ್ಸ್ ಏನು ಮಾಡ್ತಾರೆ? ವೆರಿ ಗುಡ್ ಬಾಯ್, ವೆರಿ ಗುಡ್ ಗರ್ಲ್ ಅಂತ ನಿಮಗೆ ಒಂದು ರೆಸ್ಪೆಕ್ಟ್ ಸಿಗುತ್ತದೆ. ಯಾರಿನಿಂದ? ಸ್ಕೂಲ್ನ ಹೆಡ್ ಮಾಸ್ಟರ್, ಟೀಚರ್ಸ್ ಆಗಿ ಯಾರಾದರೂ ನಿಮಗೆ ರೆಸ್ಪೆಕ್ಟ್ಫುಲ್ಲಾಗಿ ಕ್ಲಾಪ್ಸ್ನು ಹಾಕ್ತಾರೆ. ನಿಮಗೆ ಗುಡ್ ಗರ್ಲ್, ಗುಡ್ ಬಾಯ್, ಗುಡ್ ಸ್ಟೂಡೆಂಟ್ಸ್ ಅಂತೂ ನಿಮಗೆ ಒಂದು ಪದವಿಯನ್ನು ಸಿಗಬಹುದು. ಓಕೆ, ನಾವು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡೋಣ. ಆರ್ ಯು ರೆಡಿ ಸ್ಟೂಡೆಂಟ್ಸ್? ಯಾರ್ಯಾರು ರೆಡಿ ಇದ್ದೀರಾ ಅವರು ಥಂಬ್ ಲೈನ್ ಹಾಕಿ, ಥಂಬ್ ಕೊಡಿ, ಐ ಆಮ್ ರೆಡಿ ಮೇಡಮ್ ಅಂತ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡೋಣ. ಓಕೆ, ಟುಡೇ ಈಸ್ 26 January, Republic of India. Today is 26 January, Republic Day of India. Today, 26 January, Republic Day of India. Okay? On this day is 26 January 1950, our India Constitution come in the force, come in the effect. Okay? On this day,
On this day is 26 January 1950. Our Indian Constitution came into force. Okay. The Constitution of India came in the force. The Constitution is the supreme law of our country. Okay. The Constitution is the supreme law of our country. The Constitution is the supreme law of our country. The Constitution is the supreme law of our country. It gives us freedom, equality, justice and fundamental rights. It gives us freedom, equality and justice, fundamental rights. ಓಕೆ, ರಿಪೀಟ್ ಮಾಡ್ತಾ ಇದ್ದೀರಾ ತಾನೇ? ಇವಾಗ ನೀವು ರಿಪೀಟ್ ಮಾಡಿದರೆ ನಾಳೆ ನಿಮಗೆ ಸ್ಕೂಲ್ನಲ್ಲಿ ಹೇಳೋಕ್ಕೆ ಈಸಿ ಆಗುತ್ತೆ. ಆಗ ನೀವು ನೋಟ್ಸ್ನು ಮಾಡ್ಕೊಳ್ಳಬಹುದು. ಸ್ಲೋ ಆಗಿ, ಸ್ಲೋ ಆಗಿಟ್ಟು ನಾನು ಹೇಳುವುದನ್ನು ನಿಮ್ಮ ಮಾತೃಭಾಷೆಯನ್ನು ಬರೆದು ಕೂಡ ನೀವು ಸ್ಕೂಲ್ನಲ್ಲಿ ಹೇಳಬಹುದು. ಓಕೆ, Constitution is the supreme law of our country. It gives us freedom, equality, justice and fundamental rights. Okay, these rules help our country run properly. These rules help our country. ಹಾಯ್, ಯಾರೋ ಹಾಯ್ ಕಳಿಸ್ತಿದ್ದೀರಾ? ಹೆಸರು ಗೊತ್ತಾಗ್ತಾ ಇಲ್ಲ, ಹೆಸರು ಕಳಿಸಿ ಪ್ಲೀಸ್. These rules help our country run properly. ಸ್ಪೀಡಾಗಿ ಗ್ರೋ ಆಗೋಕ್ಕೆ ನಮ್ಮ ಈ ಕಾನ್ಸ್ಟಿಟ್ಯೂಷನ್ ರೂಲ್ಸ್ ಎಲ್ಲ ನಮಗೆ ಹೆಲ್ಪ್ ಆಗುತ್ತೆ. ಓಕೆ ಕಿಡ್ಸ್, ನಾ ಹೇಳೋದು ನೀವು ರಿಪೀಟ್ ಮಾಡಬೇಕು. ಓಕೆ, ಇಂಡಿಯಾ ಈಸ್ ಗ್ರೇಟ್ ಕಂಟ್ರಿ. ಇಂಡಿಯಾ ಈಸ್ ಗ್ರೇಟ್ ಕಂಟ್ರಿ. ಇಂಡಿಯಾ ಈಸ್ ದ ಗ್ರೇಟ್ country. Our constitution was written by Dr. B.R. Ambedkar. Our constitution was written by Dr. B.R. Ambedkar. Our constitution was written by Dr. B.R. Ambedkar. ಓಕೆ, ರಿಪೀಟ್ ಮಾಡ್ತಾ ಇದ್ದೀರಾ ತಾನೇ? ನೀವು ರಿಪೀಟ್ ಮಾಡಿದರೆ ಇವತ್ತೇ ರಿವಿಷನ್ ಆಗಿಬಿಡುತ್ತೆ, ಸ್ಕೂಲಲ್ಲಿ ಹೇಳೋಕ್ಕೆ ಈಸಿ ಆಗುತ್ತೆ. He is called the father of India Constitution. He is called the father of the Indian Constitution. He is called the father of the Indian Constitution. Okay, children? Everyone? We should always remember and respect him. ಅವರನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಡಬೇಕು, ಹಾಗೆ ಅವರನ್ನು ನಾವು ರೆಸ್ಪೆಕ್ಟ್ಫುಲ್ ಆಗಿ ನೆನೆಸಿಕೊಳ್ಳಬೇಕು. We should always remember and respect him. We should always remember and respect him. On public day, we see flag hosting everywhere. On Republic Day, we see flag hosting everywhere. On Republic Day, we see flag hosting everywhere. Okay guys, ನನ್ನ ಕ್ಲಾಸ್ಗಳು ಇಷ್ಟ ಆಗ್ತಾ ಇದ್ದಾರೆ, ಲೈಕ್ನು ಮಾಡಿ, ಶೇರ್ನು ಮಾಡಿ, ಸಬ್ಸ್ಕ್ರೈಬ್ನು ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ನನಗೆ ಮೋಟಿವೇಟ್ ಮಾಡಿದ ಆಗುತ್ತೆ. ನಾನು ಡೈಲಿ ಲೈವ್ ಕ್ಲಾಸ್ಗಳನ್ನು ತರೋದಕ್ಕೆ ನನಗೆ ತುಂಬ ಖುಷಿ ಆಗುತ್ತೆ. ಕಮೆಂಟ್ಸಿನಲ್ಲಿ ನನ್ನ ಕ್ಲಾಸ್ ಇಷ್ಟ ಆಗ್ತಾ ಇದ್ದರೆ ನೀವು ಥಂಬ್ಲೈನು ಕೊಡಬಹುದು. ಕ್ಲಾಸ್ ಸರಿಯಾಗಿ ಹೇಳ್ತಾ ಇದ್ದೀರಾ ಅಂತ ನನಗೆ ಹೇಳಿದ್ರೆ ನನಗೆ ಮೋಟಿವೇಟೇ ಆಗುತ್ತೆ. ಇನ್ನು ಕ್ಲಾಸ್ ಸರಿಯಾಗಿ ಮಾಡೋಣ ಎಂಬುವ ನನಗೆ ಒಂದು ಹೋಪ್, ಒಂದು ಖುಷಿ ಸಿಗುತ್ತೆ. ಚಿಲ್ಡ್ರನ್ಸ್, ಎವ್ರಿವನ್ ಯಾರು ನೋಡ್ತಾ ಇದ್ದೀರಾ ನನ್ನ ಲೈವ್ ಕ್ಲಾಸ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಓಕೆ, ಅವರ್ ನ್ಯಾಷನಲ್ ಫ್ಲ್ಯಾಗ್ ವಾಸ್ 3 colors. Our national flag has 3 colors. Our national flag has 3 colors. Color 1, saffron means courage, white means peace, green means growth. Color saffron means courage, white means peace, green means growth. Okay, children, color is the ಮಿಡಲ್ ನಲ್ಲಿ ಯಾವ ಕಲರ್ ಇದೆ, ಫಸ್ಟ್ ನಲ್ಲಿ ಯಾವ ಕಲರ್ ಇದೆ, ಲಾಸ್ಟ್ ನಲ್ಲಿ ಯಾವ ಕಲರ್ ಇದೆ, ಕಮೆಂಟ್ಸ್ ನಲ್ಲಿ ಹೇಳ್ತೀರಾ? ಫಸ್ಟ್ ನಲ್ಲಿ ಏನಿದೆ? ಸಾಫ್ರಾನ್, ರೈಟ್. ಮಿಡಲ್ ನಲ್ಲಿ ವೈಟ್, ಕೆಳಗಿನಲ್ಲಿ ಬಾಟಮ್ ನಲ್ಲಿ
Green. Right. Good answer. Very good. We sing our national anthem with respect and you should stand straight and proud. We sing our national Gite with respect and we should stand straight and respected. Children's, what should we say? ನೀವು ಎಲ್ಲ ಏನು ಹೇಳಬೇಕು? ಜೈ ಹಿಂದ್, ಜೈ ಭಾರತ್ ಅನ್ನು ಹೇಳಬೇಕು. ರಿಪಬ್ಲಿಕ್ ಡೇ ಟೀಚರ್ಸ್ ಅಸ್ ಟು ಬಿ ಗುಡ್ ಸಿಟಿಜನ್. ರಿಪಬ್ಲಿಕ್ ಡೇ teaches us to be good citizen. We should respect our teacher, parents and friends. Who everyone ಎಲ್ಲರನ್ನು ರೆಸ್ಪೆಕ್ಟ್ ಆಗಿ ಮಾತಾಡುವುದನ್ನು ನಮಗೆ ಕಲಿಸಿಕೊಡುತ್ತದೆ. Respect our teacher, parents and friends. We should keep our country clean and beautiful. We should keep our country clean and beautiful. We should keep your country clean and beautiful. Okay, so children, promise me today we will love your country. We will love your country. We will love your country. We will speak truth. We will speak truth. We will speak truth. We will help others. We will help others. We will help others. Okay, let us to take promise today, follow the constitution, rules and respect our nation. We follow the constitution, rules and respect our nation and work for unity and peace. You work on for unity and peace. Education is the strongest tool to build better India. Education is the strongest and very strongest and tool to build our constitution is better. Okay, you are the future of our nation. You are future of your nation. You are future of your nation. Okay, be disciplined, honest and responsible citizen. Be disciplined, honest and responsible citizen. Okay, children, happy Republic to all of you. Jai Hind, Jai Bharat. See you next live class 7:30 p.m. Take care. Bye bye.